ಊರು ಬಂದ್ಬಿಟ್ಟು ಲಿಂಗಸೂರು ತಾಲೂಕು ರಾಯಚೂರು ಡಿಸ್ಟಿಕ್ಕು. ನಾವು ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದೆ 6 ವರ್ಷದಿಂದ. ಅವಳಿಗೆ ಏಜ್ ಆದಮೇಲೆ ಕರ್ಕೊಂಡೋಗಿ ಮದುವೆ ಆದರೆ ಆಯ್ತು ಅಂತ ನಾನು ಇಷ್ಟು ವರ್ಷ ಕಾಯ್ದೆ. ಇವಾಗ ಏಜ್ ಆಗಿದ ಮೇಲೆ ನಾವು ಸಬ್ ರಿಜಿಸ್ಟರ್ ಆಫೀಸಿಗೆ ಹೋಗಿ ಮದುವೆ ಆಗಿದೆ ಸರ್. ಮದುವೆ ಆಗಿ ನಾವು ಬೆಂಗಳೂರಲ್ಲಿ ಹೋಗಿ ಜೀವನ ನಡೆಸ್ತಾ ಇದ್ವಿ. ನಡೆಸಬೇಕಾದ್ರೆ ಪೊಲೀಸ್ ಅವರು ಫೋನ್ ಮಾಡಿಬಿಟ್ಟು ಅವ್ರ ಮನೇಲಿ ಫೋನ್ ಮಾಡಿದರು. ನನ್ನ ಮಗಳಿಗೋಸ್ಕರ ನಾನು ಇಷ್ಟೆಲ್ಲ ಮಾಡ್ತಿರೋದು, ನನ್ನ ಮಗಳು ಎಲ್ಲೇ ಇರಲಿ ಚೆನ್ನಾಗಿ ನೋಡ್ಕೊರಪ್ಪ ಅಂತೇಳಿ ನಾನು ಫೋನ್ ಆನ್ ಮಾಡಿಸಿದ್ರು ಸರ್. ಆನ್ ಮಾಡಿದ್ಮೇಲೆ ಮಿಸ್ಸಿಂಗ್ ಕೇಸ್ ಅಂತ ಕೊಟ್ಬಿಟ್ಟು ನನ್ನ ಮೇಲೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿ ಲೊಕೇಶನ್ ಹಾಕಿ ಬಂದು ನಾನು ಹಿಡ್ಕೊಂಡ್ರು ಸರ್. ಹಿಡ್ಕೊಂಡಾದ್ಮೇಲೆ ಅಲ್ಲಿ ಸ್ಟೇಷನ್ಗೆ ಬರ್ರಿ, ಹುಡುಗಿ ನಿನ್ನ ಪರವಾಗಿ ಹೇಳಿದಂದ್ರೆ ನಾನು ನಿನ್ನ ಜೊತೆ ಮದುವೆ ಮಾಡ್ತೀನಿ ಅಂತ ಅಲ್ಲಿಂದ ಕರ್ಕೊಂಬಂದಿರು ಸರ್. ಕರ್ಕೊಂಬಂದ್ಬಿಟ್ಟು ಇಲ್ಲಿ ಬಂದು ಆ ಹುಡುಗಿ ನನ್ನ ಜೊತೆ ಹೋಯ್ತು ಅಂದ್ರೆ ಕಳಿಸ್ತಾ ಇಲ್ಲ ಸರ್, ದೂರ ಮಾಡಿದ್ದಾರೆ. ಅಲ್ಲಿ ಅಂಕುರಿ ನ್ಯಾಯ ಅಲ್ಲಿ ಲಿಂಗಸೂರು ಸ್ಟೇಷನ್ ಅಲ್ಲಿ ಸರ್. ಯಾರ್ಯಾರು ಅಲ್ಲಿ ಶ್ರೀಕಾಂತ್ ಅಂತ ಇದಾರೆ ಸರ್. ಶ್ರೀಕಾಂತ್ ಅವರೇ ಬಂದಿದ್ದು ಸರ್ ಹಿಡ್ಕೊಂಡು. ಅವ್ರಿಗೆ ಗೊತ್ತಿಲ್ಲ ಸರ್ ಏನಾಗ್ಬೇಕಂತ. ಅವ್ರ ಕಡೆಯಿಂದ ಏನೋ ಪ್ರೆಜರ್ ಇದೆ ಅಂತ ಸರ್. ಪ್ರೆಜರ್ ಇದೆ ಅಂತ ಅದಕ್ಕೆ ನಮ್ಮನ್ನು ದೂರ ಮಾಡ್ತಿದ್ದಾರೆ. ಆ ಹುಡುಗಿ ಇವಾಗಾದ್ರೂ ಅಳ್ತಾ ಇದೆ ಸರ್. ಆ ಹುಡುಗಿಗೆ ನಿಮ್ ಇಷ್ಟ ಇಷ್ಟ ಇದೆ ಸರ್. ಬಂದು ಅದೇ ಹುಡುಗಿನ ಹೇಳಿದ್ ಸರ್, ಕೇಸ್ ಮಾಡೋ ನಾ ಬರ್ತೀನಿ, ನಿನ್ ಪರವಾಗಿ ನಾನು ನಿನ್ ಜೊತೆ ಬರ್ತೀನಿ, ನಾ ಸಾಯ್ತೀನಿ ಅಂತ ನಿನ್ ಜೊತೆ ಕಳಿಸ್ಲಿಕ್ಕಂದ್ರೆ ಅಂತ ಹೇಳ್ತಾರೆ ಸರ್ ಹುಡುಗಿ. ಅಂದ್ರೆ ನೀವು ಕಳಿಸ್ತಾ ಇಲ್ಲ ಸರ್, ದೂರ ಮಾಡ್ತಿದ್ದಾರೆ. ರಿಜಿಸ್ಟರ್ ಮ್ಯಾರೇಜ್ ಆದ್ರೂ ದೂರ ಮಾಡ್ತಿದ್ದಾರೆ ಸರ್. ಅದಕ್ಕೆ ಅಲ್ಲಿ ನ್ಯಾಯ ಸಿಗ್ಲಿಲ್ಲ ಸರ್, ಅದಕ್ಕೆ ಇಲ್ಲಿ ಬಂದಿದ್ದೀನಿ ನಾನು. ಎಲ್ಲಿ ಆದ್ರಿ ರಿಜಿಸ್ಟರ್ ಮ್ಯಾರೇಜ್? ಸಿಂಧನೂರಲ್ಲಿ ಆಗಿದ್ದೀನಿ ಸರ್. ಸಬ್ ರಿಜಿಸ್ಟರ್ ಆಫೀಸಲ್ಲಿ ಆಗಿದ್ದು. ಈಗ ಏನಂತಾರೆ, ಯಾರಾದ್ರೂ ನಿಮ್ಗೆ ಭಯ ಅದ ಅಥವಾ ಏನಾದ್ರೂ ಜೀವ ಬೆದರಿಕೆ ಆತರ ಏನಾದ್ರೂ? ಅವ್ರ ಮನೇಲಿ ಎಲ್ಲರೂ ಇದಾರೆ ಸರ್. ಕಡ್ದಾಕ್ತೀನಿ, ಹೊಡೆದಾಕ್ತೀನಿ, ಬಡ್ದಾಕ್ತೀನಿ ಅಂತ ಇದಾರೆ ಸರ್. ಕಡಿತೀನಿ, ಎಲ್ಲಿ ಸಿಕ್ಕರ್ ಕಡಿತೀನಿ. ಅವ್ರ ರಿಲೇಷನ್ ಅದ ತರ ಮಾಡಿದಾರೆ ಸರ್. ಎಲ್ಲಿ ಬಚ್ಚಿಟ್ಟಾರ ನಿಮ್ಮ ಅಕ್ಕಿನ? ಅಲ್ಲಿ ಇಲ್ಕಲ್ಲಲ್ಲಿ ಇಟ್ಟಿದ್ದಾರೆ. ಇಲ್ಕಲ್ಲಾಗಿ ಸರ್. ಈಗ ಏನಾಗ್ಬೇಕಂತಿದ್ದೀನಿ? ನಾ ಮದ್ವೆ ಆಗ್ಬೇಕಂತಿದ್ದೀನಿ ಸರ್. ಮದ್ವೆ ಆಗದಿಲ್ಲ, ಮತ್ತೆ ಇನ್ನೇನ್ ಆಗ್ಬೇಕಂತಿದ್ದೀನಿ? ಇನ್ನಿಲ್ಲ, ಹುಡುಗಿ ನನ್ನ ಜೊತೆ ಇದ್ರೆ ಸಾಕು ಸರ್, ಅಷ್ಟೇ. ನನ್ನ ಕಡೆ ಸರ್ ನನ್ನ ಜೊತೆ ಬಂದ್ರೆ ಸರ್. ಅವಳಿಲ್ಲ ಅಂದ್ರೆ ನಾ ಬದುಕೋದಿಲ್ಲ ಸರ್, ಸತ್ತೋಗ್ಬಿಟ್ಟು. ಅವ್ನು ಕರ್ಕೊಂಡು ಹೋದಾಗ್ಲಿಂದ ನಾನು ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ ಸರ್. ಇವತ್ತು ಈ ಕಡೆ ಬರ್ಬೇಕಾದ್ರೆ ಅದು ಬಂದಿರೋದು. ಏನ್ ಕೆಲಸ ಮಾಡ್ತೀರಿ ನೀವು? ನಾನು ಡ್ರೈವಿಂಗ್ ಮಾಡ್ತೀನಿ ಸರ್. ಎಲ್ಲಿ? ಬೆಂಗಳೂರಲ್ಲಿ. ಎಷ್ಟು ವರ್ಷದಿಂದ ಲವ್ ಮಾಡ್ತಾರೆ? 6 ವರ್ಷದಿಂದ ಲವ್ ಮಾಡ್ತಾ ಇದ್ದೆ ಸರ್. ಈ ಮನೆಗ ಒಂದೇ ಕಮ್ಯುನಿಟಿನಾ? ಅಲ್ಲ, ಬೇರೆ ಜಾತಿ. ಬೇರೆ ಜಾತಿ. ಅವ್ರ ಮನೆಗೆ ವಿರೋಧ ಮಾಡಕತ್ತಾರಲ್ಲ? ವಿರೋಧ ಮಾಡಕತ್ತಾರ ಜಾತಿ ಅಂತ ಅದರ ಕ್ಯಾಸ್ಟ್ ಆಗ್ತದಲ್ಲ ಸರ್. ಅದಕ್ಕೆ ಅವ್ರ ಜಾತಿ ಬೇರೆ, ನಮ್ ಜಾತಿ ಬೇರೆ ಅಂತ ದೂರ ಮಾಡ್ತಿದ್ದಾರೆ. ಎಲ್ಲಿದ್ರಿ? ಬೆಂಗಳೂರಲ್ಲಿ ದಬಾಸ್ಪೇಟೆ ಇದಲ್ಲ ಸರ್, ತುಮಕೂರು. ಅಲ್ಲೇ ಕೆಲಸ ಮಾಡ್ತಿದ್ದೆ? ಅಲ್ಲೇ ಇದ್ದೆ. ಯಾರು ಬಂದು ನಿಮ್ಗೆ ಹುಡುಕೊಂಬಂದ್ರಲ್ಲಿ? ಅಲ್ಲಿ ಪೊಲೀಸ್ ಅವರು ಸರ್. ಶ್ರೀಕಾಂತ್ ಅವರು, ಇನ್ನೊಬ್ಬ ರಮೇಶ್ ಅಂತ ಇದ್ರು ಸರ್. ಅವರು ಕಾರ್. ಏನಾಗ್ಬೇಕಂತಿದ್ವಿ? ಹಾ ಸರ್. ಈಗ ಏನಾಗ್ಬೇಕು? ಏನಿಲ್ಲ ಸರ್, ಆ ಹುಡುಗಿನ ನನ್ನ ಜೊತೆ ಕಳಿಸ್ಕೊಟ್ರೆ ಅಷ್ಟೇ ಸಾಕು ಸರ್. ಆ ಹುಡುಗಿ ನಾನು ಬಿಟ್ಟು ಬದುಕಲ್ಲ ಅಂತಿದ್ದೆ ಸರ್. ನಾನು ಅವಳಿಲ್ಲ ಅಂದ್ರೆ ನಾನು ಬದುಕಲ್ಲ ಸರ್. ಎಷ್ಟು ದಿನ ಜೊತೆಗಿದ್ರಿ ನೀವು? ನಾವು ಒಂದು 8 ದಿನ ಇದ್ವಿ ಸರ್. 8 ದಿನ ಜೊತೆಗಿದ್ವಿ. ಅದಾದ್ಮೇಲೆ ಈ ಕಡೆ ಕರ್ಕೊಂಡ್ಬಂದು ಹುಡುಗಿ ನಿನ್ ಜೊತೆ ಹೋಯ್ತಂದ್ರೆ ನಾನು ನಿನ್ ಜೊತೆ ಕಳಿಸ್ಕೊಡ್ತೀನಪ್ಪ ಅಂತ ಹೇಳಿದ್ರು ಸರ್. ಅಲ್ಲಿ ಅದಕ್ಕೆ ನಾವು ಬಂದಿವಿ ಸರ್. ಇಲ್ಲಾಂದ್ರೆ ನಾವು ಅಲ್ಲೇ ಏನಾದ್ರು ಮಾಡ್ತಿದ್ವಿ ಸರ್, ಕಂಪ್ಲೇಂಟ್ ಕೊಡ್ತಾ ಇದ್ವಿ ಎಲ್ಲ ಸ್ಟೇಷನ್. ಮೋಸ ಮಾಡಿ ಕರ್ಕೊಂಡ್ಬಂದು ಸರ್. ಮೋಸ ಮಾಡಿ ಕರ್ಕೊಂಡ್ಬಂದು ಹುಡುಗಿ ನನ್ನ ಮುಂದೆ ಹೇಳಿದ್ ಸರ್, ಹುಡುಗನ ಜೊತೆ ಹೋಯ್ತೀನಿ ಅಂತ ನಾನು ಕಳಿಸ್ತಾ ಇಲ್ಲ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.